ಆಕೆಗೆ ಶ್ವಾನ ಎಂದರೆ ಪ್ರೀತಿಯೋ ಪ್ರೇಮವೋ ಗೊತ್ತಿಲ್ಲ. ಮನೆಯಲ್ಲಿ 4 ನಾಯಿಗಳನ್ನು ಸಾಕಿದ್ಲು. ಆದರೆ ಒಂದು ನಾಯಿ ಮೃತಪಟ್ಟು 4 ದಿನವಾದರೂ ಮನೆಯಲ್ಲೇ ಕುಳಿತು ವಾಸನೆ ಬಂದರೂ ಆಕೆ ನಾಯಿಯ ಮೃತ ದೇಹವನ್ನು ಹೊರ ಹಾಕಿರಲಿಲ್ಲ. ಅಷ್ಟಕ್ಕೂ ಆ ಮನೆಯಲ್ಲಿ ನಾಯಿಯ ಶವದ ಜೊತೆ ಆಕೆ ಮಾಡಿದ್ದೇನು? ಇಲ್ಲಿದೆ ಡೀಟೇಲ್ಸ್. ಸತ್ತ ನಾಯಿಯನ್ನು ಬದುಕಿಸಲು ವಾಮಾಚಾರ. 4 ದಿನದಿಂದ ಶ್ವಾನ ಶವದ ಜೊತೆಯೇ ವಾಸ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮನೆಯೊಳಗೆ ಹೋಗಲು ನಿಂತಿರುವ ಬಿಬಿಎಂಪಿ ಅಧಿಕಾರಿಗಳು, ಪೊಲೀಸರು ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ ಎಂದು ಆವಾಜ್ ಹಾಕಿ ಬಾಗಿಲಿಗೆ ಅಡ್ಡ ನಿಂತಿರುವ ಮಹಿಳೆ. ಮೃತ ನಾಯಿಯ ಸುತ್ತ ದೇವರ ಫೋಟೋ, ಶ್ರೀಚಕ್ರ ಯಂತ್ರಗಳು, ನಿಂಬೆಹಣ್ಣು ಇವನ್ನೆಲ್ಲ ಕಂಡು ಬೆಚ್ಚಿ ಬಿದ್ದಿದ್ರು ಅಧಿಕಾರಿಗಳು. ಹೌದು, ಇದು ಮಹದೇವಪುರದ ಚಿನ್ನಪ್ಪ ಲೇಔಟ್ನಲ್ಲಿರುವ ಆಕ್ಮೆ ಬಿಲಿಟ್ ಅಪಾರ್ಟ್ಮೆಂಟ್ನ ಜೆ ಬ್ಲಾಕ್ ಫ್ಲಾಟ್ ನಂಬರ್ 404ರಲ್ಲಿ ನಡೆದ ಘಟನೆ. ವೆಸ್ಟ್ ಬೆಂಗಾಲ್ ಮೂಲದ ತ್ರಿಪರ್ಣಾ ನಾಯ್ಕ್ ಎಂಬ ಮಹಿಳೆ 4 ಲ್ಯಾಬ್ರೋಡಾರ್ ನಾಯಿಗಳನ್ನ ಸಾಕಿಕೊಂಡಿದ್ಲು. ಇತ್ತೀಚೆಗೆ ಮನೆಯಿಂದ ನಾಯಿ ಬೊಗಳುವ ಶಬ್ದ ಬರ್ತಿತ್ತಂತೆ. ಅಲ್ಲದೆ ಮನೆಯಿಂದ ದುರ್ವಾಸನೆ ಬರ್ತಿದ್ರಿಂದ ಅಕ್ಕಪಕ್ಕದ ನಿವಾಸಿಗಳು ಬೇಸತ್ತು ಹೋಗಿದ್ರು. ಆಗ ನಾಯಿ ಬಗ್ಗೆ ವಿಚಾರಿಸಿದ್ರೆ ಆವಾಜ್ ಹಾಕಿ ಕಳಿಸ್ತಿದ್ಲು ಇದೇ ತ್ರಿಪರ್ಣಾ ಪಾಯಕ್. ಯಾವಾಗ ದುರ್ನಾತ ಜಾಸ್ತಿ ಆಯ್ತೋ ಆಗ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಜೊತೆ ಬಂದು ಒಳಗಡೆ ಹೋಗಿ ಪರಿಶೀಲನೆ ಮಾಡಬೇಕೆಂದು ಹೇಳಿದಾಗ ಒಳಗಡೆ ಬಿಡದೆ ಆವಾಜ್ ಹಾಕಿ ಧಮಕಿ ಹಾಕಿದ್ದಾಳೆ. ಆದ್ರೂ ಒಳಗಡೆ ಹೋಗಿ ನೋಡಿದಾಗ ರೂಮಿನಲ್ಲಿ ನಾಯಿ ಸತ್ತು ಬಂದಿರೋದು ಗೊತ್ತಾಗಿದೆ. ಅನಾರೋಗ್ಯದಿಂದ ನಾಯಿ ಸತ್ತು 4 ದಿನ ಆದ್ರೂ ಸಹ ಬದುಕೊಲೆ ಎಂದು ಪೂಜೆ ಮಾಡಿದ್ದಳು ಎಂದು ಹೇಳಲಾಗ್ತಿದೆ. ಶಿವನ ಫೋಟೋ ಇಟ್ಟು ನಾಯಿ ಬದುಕೊಲೆ ಎಂದು ಪೂಜೆ ಮಾಡಿದ್ದಾಳೆ. ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣಾ 2021ರಲ್ಲಿ ಖಾಸಗಿ ಕಂಪನಿ ಮಾಡಿ ಲಕ್ಷಾಂತರ ಹಣ ಕಳೆದುಕೊಂಡಿದ್ಲು. ಬಿಸ್ನೆಸ್ ನಷ್ಟವಾದ ನಂತರ ಮಾನಸಿಕವಾಗಿ ನೊಂದು ಫ್ಲಾಟ್ನಲ್ಲಿ 4 ನಾಯಿಗಳೊಂದಿಗೆ ವಾಸವಿದ್ಲು. ನಾಯಿ ಜೊತೆ ಅನ್ಯೋನ್ಯವಾಗಿ ಬೆರೆತು ಜನಸಾಮಾನ್ಯರ ಜೊತೆ ಸೇರ್ತಿರ್ಲಿಲ್ಲ ಎಂಬ ಆರೋಪವೂ ಸಹ ಈ ತ್ರಿಪರ್ಣಾ ನಾಯಕ್ ಮೇಲಿದೆ. 4 ದಿನಗಳ ಕಾಲ ನಾಯಿ ಸತ್ತ ನಂತರ ಕೊಳೆತು ಇಡೀ ಅಪಾರ್ಟ್ಮೆಂಟ್ಗೆ ದುರ್ವಾಸನೆ ಹರಡಿತ್ತು. ಪೊಲೀಸರು ಮತ್ತು ಬಿಬಿಎಂಪಿ ಆಫೀಸರ್ಸ್ ಬಂದ ನಂತರ ವಿಚಾರ ಬೆಳಕಿಗೆ ಬಂದಿದೆ. ತ್ರಿಪರ್ಣಾ ವಿರುದ್ಧ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣೆ ಕಾಯ್ದೆಯಡಿ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.